ಅರ್ಜುನ್ ಮಣಿ ಮದ್ವೆನ ಸ್ವಲ್ಪ ಮುಂದಕ್ಕೆ ಹಾಕೋಣ ಬಾಬಾ. ಆಮೇಲೆ ಮುಂದೆ ಮದುವೆ ಮಾಡಿದ್ರೆ ಆಯ್ತು. ರುದ್ರ ವಿಷ್ಣು, ನಿಮ್ದು ಇದೇ ಅಭಿಪ್ರಾಯನಾ? ಇಲ್ಲ ಬಾಬಾ, ಶಾಸ್ತ್ರಿಗಳು ಹೇಳಿದನ್ನ ನಾವು ಒಪ್ಪೋದಕ್ಕಾಗೋದಿಲ್ಲ. ನೀವು ಹೇಳ್ದಾಗೆ ಈಗಲೇ ಮದುವೆ ಆಗಲೇಬೇಕು. ಏನಂದೆ ರುದ್ರ? ಇಲ್ಲ ಶಾಸ್ತ್ರಿಗಳೇ, ನೀವು ಹೇಳ್ದಾಗೆ ಆಗಲೇಬೇಕು. ನನಗೂ ಈ ಮದುವೆ ಇಷ್ಟ ಆತ್ರವಾಗಿ ಆಗೋದಕ್ಕೆ ಇಷ್ಟ ಇಲ್ಲ. ಯಾಕೆ ಮಣಿ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇ ಮದುವೆಗೆ ಒಪ್ಕೊಂಡಿದ್ದಲ್ಲ? ನಾನು ಅರ್ಜುನ್ ಅವ್ರನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಇಷ್ಟು ಆತ್ರವಾಗಿ ಮದುವೆ ಆಗೋದು ಬೇಡ ಅಂತ ಇದ್ದೀನಿ ಅಷ್ಟೇ. ಅದ್ಯಾಕಮ್ಮ ಮಣಿ ಹೀಗೆ ನಿನ್ನ ಅಭಿಪ್ರಾಯನ ಬದಲಾಯಿಸ್ದೆ? ಈ ರೀತಿ ಗತಿ ಕೆಟ್ಟಿರೋಳ್ ತರ ಯಾರು ಇಲ್ಲದೆ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಅನಾಥೆ, ನನಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ತಾನೆ ನೀವು ಈ ತರ ಮದುವೆ ಮಾಡ್ತಿದ್ದೀರಾ. ಜೈ ಮಹಾಕಾಲ! ಏ ಶಾಸ್ತ್ರಿ, ನೀನು ಬರೋದಕ್ಕೆ ಮುಂಚೆ ಇಲ್ಲೆಲ್ಲರೂ ಸರಿಯಾಗೇ ಇದ್ರು. ನೀನ್ ಇಲ್ಲಿಗೆ ಬಂದು ನನ್ನ ಮರ್ಯಾದೆ ಕಳೆಯೋದಕ್ಕೆ ನೋಡ್ತಾ ಇದೀಯಾ? ತಕ್ಷಣದಿಂದ ಹೊರಟೋಗು, ಇಲ್ಲ ಅಂದ್ರೆ ನಿನ್ನ ಗೌರವನ ಇಲ್ಲೇ ಕಳೆದು ಕಳಿಸ್ಬೇಕಾಗುತ್ತೆ. ಭೈರವ, ನೀನು ಬೆದರಿಕೆ ಹಾಕೋಷ್ಟೇ ಚೆನ್ನಾಗಿ ತಾಂತ್ರಿಕ ವಿದ್ಯೆಯನ್ನು ಕಲ್ತಿದ್ರೆ ಇಷ್ಟು ಸೋಲು ಅನುಭವಿಸೋಕೆ ಬರ್ತಿರ್ಲಿಲ್ಲ. ಏ ಶಾಸ್ತ್ರಿ, ನನ್ನೇ ಅಣಕಿಸ್ತೀಯ? ಎಷ್ಟು ಧೈರ್ಯ ಇರ್ಬೇಡ ನಿನಗೆ. ನೋಡು ನಿನಗೆ ಏನ್ ಗತಿ ಕಾಣಿಸ್ತೀನಿ ಅಂತ. ಮಹಾಕಾಲ! ಅರ್ಜುನ್, 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 ಅರ್ಜುನ್ ಅಲ್ಲಿ ಶಾಸ್ತ್ರಿಗಳು ಮೋಸ! ಶಾಸ್ತ್ರಿ ಮೋಸ ಮಾಡ್ದ, ಮತ್ತೆ ಮೋಸ ಮಾಡ್ದ. ಜೈ ಮಹಾಕಾಲ! ಅರ್ಜುನ್ ಅವರು ಮನೇಲಿ ಇದ್ದಾರೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅದನ್ನ ತಿಳ್ಕೊಳ್ಳೋದಕ್ಕೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ, ಆದ್ರೂ ನನಗೆ ಗೊತ್ತಾಗ್ಲಿಲ್ಲ. ಏನ್ ಮಾಡೋದೀಗ? ಯಾರು ನನ್ನ ಸಹಾಯಕ್ಕೆ ನಿಲ್ತಾರೆ? ಅಮೃತ, ಹೇಗಿದೆಯಮ್ಮ? ನಾನು ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ ಶಾಸ್ತ್ರಿಗಳೇ? ನನ್ನ ಜೀವನದಲ್ಲಿ ಏನೇನು ನಡಿಬಾರ್ದಿತ್ತು ಅದೆಲ್ಲ ನಡೀತಾ ಇದೆ. ನಾನು ನನ್ನ ಅರ್ಜುನ್ ಅವರಿಂದ ದೂರ ಆಗಿ ಅನುಭವಿಸ್ತಾ ಇರೋ ಚಿತ್ರಹಿಂಸೆನ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ, ಹಾಗೆ ಪದಗಳಲ್ಲಿ ಬರೆದು ತೋರಿಸೋದಕ್ಕೂ ಆಗಲ್ಲ ಶಾಸ್ತ್ರಿಗಳೇ. ಅದೆಲ್ಲಕ್ಕಿಂತ ಕಠೋರವಾದ ಕೈ ಸತ್ಯವನ್ನು ಹೇಳ್ತೀನಿ, ಹೇಳೋದಕ್ಕೆ ನಿನ್ನ ಗುಂಡಿಗೆನ ಗಟ್ಟಿ ಮಾಡ್ಕೊಂಬ. ಅದೇನು ಶಾಸ್ತ್ರಿಗಳೇ? ಮಣಿಗೂ ಅರ್ಜುನ್ಗೂ ಅವ್ರ ಮನೆಯಲ್ಲಿ ಮದುವೆ ನಡೀತಾ ಇದೆ. ಇಲ್ಲ,
ಇದನ್ನ ನಾನು ನಂಬೋದಿಲ್ಲ. ಇದು ಸುಳ್ಳು. ನೀನು ನಂಬಿದ್ರು ನಂಬದೆ ಹೋದ್ರು ಕಠೋರ ಸತ್ಯಗಳು ಸುಳ್ಳಾಗೋದಿಲ್ಲ ಅಮೃತ. ನಿಮ್ಮಂತ ಸಾತ್ವಿಕ ಸಂಪನ್ನರು ನನ್ನ ಜೊತೆಗಿದ್ದು ಸಹ ಈ ರೀತಿ ಅನ್ಯಾಯ ಆಗ್ತಿದೆ ಅಂದ್ರೆ ನಿಮ್ಮ ಸಾತ್ವಿಕತೆ ಬಗ್ಗೆ, ನಿಮ್ಮ ಶಕ್ತಿ ಬಗ್ಗೆ ನನಗೆ ಅನುಮಾನ ಬರ್ತಾ ಇದೆ. ನಿನ್ನ ಒಡಲಿನ ಸಂಕಟ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ ಅಮೃತ. ಅದಕ್ಕೆ ನೀನು ಹೀಗೆಲ್ಲ ಮಾತಾಡ್ತಾ ಇದ್ದೀನಿ. ಶಾಸ್ತ್ರಿಗಳೇ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ. ಈ ಮದ್ವೆನ ಹೇಗಾದ್ರೂ ಮಾಡಿ ನಿಲ್ಸಿ ಶಾಸ್ತ್ರಿಗಳೇ. ಕಾಲ ಮಿಂಚೋಗಿದೆ ಅಮೃತ. ಏನ್ ಹೇಳ್ತಾ ಇದ್ದೀರಾ ನೀವು? ಕಾಲ ಮಿಂಚೋಗಿದ್ಯಾ? ಅವರಿಬ್ಬರ ಮದುವೆ ಆಗೋಗಿದೆ. ಅರ್ಜುನ್ ಅವರಿಲ್ದಿರೋ ಅಮೃತನ್ ಬಾಳು ಬಾಳಲ್ಲ. ಅರ್ಜುನ್ ಅವರಿಲ್ದಿರೋ ಅಮೃತಳ ಜೀವನ ಅಲ್ಲ. ಇನ್ನು ನಾನು ಬದುಕಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವ್ರ ಹೆಸರಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಅಮೃತ ನಿಂತ್ಕೊಮ್ಮ. ನಾಗಮಣಿ ಪಡಿಬೇಕು ಅನ್ನೋ ನಿನ್ನ ಹಠದ ಜಂಜಾಟದ ಬದುಕಿನಲ್ಲಿ ಅರ್ಜುನ್ ಮೇಲಿರೋ ಪ್ರೀತಿ ಕಡಿಮೆ ಆಗಿದೆಯೇನೋ ಅಂತ ಪರೀಕ್ಷೆ ಮಾಡೋದಕ್ಕೆ ಸುಮ್ಮನೆ ಮಾತಿಗಂದೆ. ಅರ್ಜುನ್ ಇಲ್ದಿರೋ ಈ ಪ್ರಪಂಚದಲ್ಲಿ ಪ್ರತಿದಿನ ಸಾಯೋದಕ್ಕಿಂತ ಒಂದು ದಿನ ಸಾಯೋದು ಲೇಸಲ್ವಾ ಶಾಸ್ತ್ರಿಗಳೇ? ನಿನ್ನ ಅರ್ಜುನ್ ಯಾವತ್ತಿದ್ರೂ ನಿನ್ನವನೇ. ಶಾಸ್ತ್ರಿಗಳೇ, ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಆ ಶಾಸ್ತ್ರಿ ಬಂದು ನನ್ನ ಹೋಮ ಹಾಳು ಮಾಡಿ ಅರ್ಜುನ್ನ ಕರ್ಕೊಂಡು ಹೋಗ್ಬಿಟ್ಟ. ನೀವು ಅವನ ಮಾತು ಕೇಳಿ ನನಗೆ ಅವಮಾನ ಮಾಡಿದ್ರಿ. ಈ ಅವಮಾನ ನನ್ನ ಮರೆಯಲ್ಲ. ನನ್ನ ಶಾಪ ನಿಮಗೆ ತಟ್ಟುತ್ತೆ. ನಿಮ್ಮ ತಮ್ಮಯ್ಯ ಅಂತೀನಿ. ದಯವಿಟ್ಟು ಶಾಪ ಹಾಕ್ಬೇಡಿ ಬಾಬಾ. ಹೌದು ಬಾಬಾ, ನಾವೇನ್ ಮಾಡೋದು ಹೇಳಿ? ನಾವು ತಡೆಯೋದಕ್ಕೆ ಪ್ರಯತ್ನ ಪಟ್ವಿ, ಆದ್ರೆ ನಿಮ್ಗೆ ಗೊತ್ತಲ್ಲ. ತ್ರಿವೇಣಿ ಅಮ್ಮ, ಹೇಮಾ ತಾಯಿ, ನೀವಿಬ್ರು ಆ ಶಾಸ್ತ್ರಿ ಬೆಂಬಲಕ್ಕೆ ನಿಂತು ನನಗೆ ಅವಮಾನ ಮಾಡಿದ್ರಿ. ನಾನು ಅದನ್ನ ಮರೆಯಲ್ಲ. ನಾನೇನು ಹೇಳಿಲ್ವಲ್ಲ ಬಾಬಾ. ಮೌನಂ ಸಮ್ಮತಿ ಲಕ್ಷಣಂ. ಸುಮ್ಮನೆ ಇದ್ರೂ ಸಹ ಅದು ಸಮ್ಮತಿ ಅಂತ ಸೂಚಿಸುತ್ತೆ. ನಾನಿನ್ನೀ ಮನೆ ಕಾಲಿಡೋದಿಲ್ಲ. ನನ್ನನ್ನು ಯಾರು ಕರೆಯೋದು ಬರ್ಬೇಡಿ. ಜೈ ಮಹಾಕಾಲ. ಬಾಬಾ ಬಾಬಾ ನಿಂತ್ಕೊಳ್ಳಿ ಬಾಬಾ. ಬಾಬಾ ಅಬ್ಬಾ, ಶಾಸ್ತ್ರಿ ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡ್ದ. ಅವನು ಸರಿಯಾದ ಸಮಯಕ್ಕೆ ಬರದೇ ಹೋಗಿದ್ದಿದ್ರೆ ಈ ಭೈರವ ನನ್ನೊಬ್ಬ ಸಾಮಾನ್ಯ ಹೆಣ್ಣಾಗಿ ಮಾಡಿಬಿಡ್ತಾ ಇದ್ದ. ನನ್ನ ಲೋಕಕ್ಕೆ ನಾನು ಯಾವತ್ತೂ ವಾಪಸ್ಸೇ ಹೋಗದೆ ಇರೋ ಹಾಗೆ ಮಾಡಿಬಿಡ್ತಾ ಇದ್ದ. ಅಮೃತ, ಕೆಲವೊಂದು ಸಾರಿ ನಾವು ಕಣ್ಣಲ್ಲಿ ಕಂಡಿದ್ದು ಸುಳ್ಳಾಗುತ್ತೆ, ಕಿವಿನಲ್ಲಿ ಕೇಳಿಸ್ಕೊಂಡಿದ್ದು ಸುಳ್ಳಾಗುತ್ತೆ. ನೀವು ಈ ರೀತಿ ಅಡ್ಡುಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿದ್ರೆ ನನಗೆ ಹೇಗೆ ಅರ್ಥ ಆಗಬೇಕು ಶಾಸ್ತ್ರಿಗಳೇ? ಅಮೃತ, ಅಲ್ಲಿ ನೋಡು. ಅರ್ಜುನ್ ಅವರೇ, ನೀವು ಮತ್ತೆ ನನಗೆ ಸಿಗ್ತಿರೋ ಇಲ್ವೋ ಅಂತ
ಆತಂಕ ಆಗೋಗಿತ್ತು. ಸದ್ಯ ನೀವು ನನಗೆ ಮತ್ತೆ ಸಿಕ್ಕಿದ್ರಲ್ಲ, ಅಷ್ಟೇ ಸಾಕು. ಇಲ್ಲಿ ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಮೃತ ಅವರೇ. ನೀವು ಯಾವ ಪರಿಸ್ಥಿತಿಯಲ್ಲಿದ್ರು ಅದೇ ಸ್ಥಿತಿಯಲ್ಲಿ ನಾನು ಇದ್ದೀನಿ. ಬನ್ನಿ, ಶಾಸ್ತ್ರಿಗಳನ್ನ ಕೇಳೋಣ. ಬನ್ನಿ. ಹೇಳಿ ಶಾಸ್ತ್ರಿಗಳೇ, ಏನಾಯ್ತು ಮನೇಲಿ? ಮನೆಯಲ್ಲಿ ಭೈರವ ಅರ್ಜುನ್ಗೂ ಮಣಿಗೂ ಮದುವೆ ಮಾಡೋದಕ್ಕೆ ಹೊರಟಿದ್ದ. ಆ ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಹೋಗಿ ನನ್ನ ತಪಶಕ್ತಿಯಿಂದ ಅರ್ಜುನ ಅದೃಶ್ಯ ಮಾಡಿ ನನ್ನ ಜೊತೆ ಕರ್ಕೊಂಬಂದೆ. ನನ್ನ ತಂದೆ ನನಗೆ ಜನ್ಮ ಕೊಟ್ರು. ನೀವು ನನ್ನ ಅರ್ಜುನವ್ರನ್ನ ಮತ್ತೆ ನನಗೆ ವಾಪಸ್ ಸಿಗೋ ಹಾಗೆ ಮಾಡಿ ನನಗೆ ಪುನರ್ಜನ್ಮ ಕೊಟ್ಟು ತಂದೆ ಸ್ಥಾನದಲ್ಲಿ ನಿಂತಿದ್ದೀರಾ. ನೀನು ನನ್ನನ್ನು ಹೊಗಳಲಿ ಅಂತ ನಾನು ಈ ಕೆಲಸ ಮಾಡಿಲ್ಲ ಅಮೃತ. ಇಷ್ಟಕ್ಕೂ ಒಳ್ಳೆಯವರಿಗೆ ಒಳ್ಳೆಯದೇ ಆಗಬೇಕು ಅನ್ನೋದೇ ನನ್ನ ಧ್ಯೇಯ. ಅದಕ್ಕೋಸ್ಕರ ಈ ಕೆಲಸ ಮಾಡಿದೆ. ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣಶಾಸ್ತ್ರಿಗಳೇ. ನಮ್ಮ ದಾಂಪತ್ಯ ಚಿರವಾಗಿರಲಿ ಅಂತ ಆಶೀರ್ವಾದ ಮಾಡಿ. ಅಮೃತ, ನೀನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮ ಈ ಜೋಡಿನ ಆ ಜಟಾಧಾರನೇ ಮಾಡಿರೋದು. ನೀವು ಬರೀ ಈ ಜನ್ಮದಲ್ಲಲ್ಲ, ಮುಂದಿನ ಎಲ್ಲ ಜನ್ಮಗಳಲ್ಲೂ ಸತಿಪತಿಯಾಗೇ ಇರ್ತೀರ. ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಸ್ವರ್ಗನೇ ಕೈ ಸಿಕ್ತಾಗ ಅನ್ನಿಸ್ತಾ ಇದೆ ಶಾಸ್ತ್ರಿಗಳೇ. ನೀವೆಲ್ಲಿಗೆ ಹೋದರೂ ಸುಖವಾಗಿ ಸಂತೋಷವಾಗಿರ್ತೀರ. ಹೋಗ್ಬನ್ನಿ. ನನ್ನ ಆಶೀರ್ವಾದ, ನನ್ನ ಹರಕೆ ಸದಾ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಅರ್ಜುನ್, ಒಂದು ಹೆಜ್ಜೆ ಮುಂದೆ ಬಾ. ಮನೆಯಲ್ಲಿ ನಡೆದಿರುವಂಥ ಘಟನೆಗಳು ಯಾವುದು ನಿನಗೆ ನೆನಪಿಗೆ ಬರದೆ ಹೋಗಲಿ. ಅಮೃತ, ಅವನ್ನ ಕರ್ಕೊಂಡು ಹೋಗು. ಈಗಾಗಿರೋ ಘಟನೆಗಳು ಯಾವುದು ಅವನಿಗೆ ನೆನಪಲ್ಲಿರೋದಿಲ್ಲ. ಸರಿ ಶಾಸ್ತ್ರಿಗಳೇ. ಒಳ್ಳೆಯದಾಗಲಿ. ಅರ್ಜುನ್ ಮಣಿ ಮದ್ವೆನ ಸ್ವಲ್ಪ ಮುಂದಕ್ಕೆ ಹಾಕೋಣ ಬಾಬಾ. ನಾವು ತಡೆಯೋದಕ್ಕೆ ಪ್ರಯತ್ನ ಪಟ್ವಿ, ಆದರೆ ನಿಮಗೆ ಗೊತ್ತಲ್ಲ, ನನಗೂ ಈ ಮದುವೆ ಇಷ್ಟ ಆತ್ರವಾಗಿ ಆಗೋದಕ್ಕೆ ಇಷ್ಟ ಇಲ್ಲ. ಒಂದೇ ಸಮಯದಲ್ಲಿ ಒಂದೇ ಸಾಮ್ರಾಜ್ಯನ ಇಬ್ಬಿಬ್ರು ಆಳೋದಕ್ಕೆ ಸಾಧ್ಯವಿಲ್ಲ. ನಾನು ನಾಗಮಣಿಯನ್ನ ಪಡೆಯೋ ಪ್ರತಿ ಹಂತದಲ್ಲೂ ಅಮೃತಗಿಂತ ಆ ಶಾಸ್ತ್ರಿನೇ ಹೆಚ್ಚು ಅಡ್ಡ ಮಾಡಿದಾನೆ. ಬುಡುಬುಡುಕೆ ಶಾಸ್ತ್ರಿಗೆ ತಕ್ಕ ಪಾಠ ಕಲಿಸ್ತಾ ಇದ್ರೆ ನಾಗಮಣಿ ನನ್ನ ವಶಕ್ಕೆ ಬರೋದಿಲ್ಲ. ಯಾರು ನೀವು? ಎಲ್ಲಿಗೆ ಯಾಕೆ ಬಂದ್ರಿ? ನನಗೂ ನಿಮಗೂ ಏನು ಸಂಬಂಧ? ಅಬ್ಬಾ, ಏನಾಗಿದೆ ನಿಮಗೆ? ಯಾಕೆ ನಾವು ಯಾರು ಅಂತ ಗೊತ್ತೇ ಇಲ್ಲದೆ ಇರೋ ರೀತಿ ಮಾತಾಡ್ತಿದ್ದೀರಾ? ಹೌದು, ನೀವ್ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಬಾಬಾ, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ತಮಾಷೆ ಮಾಡುವುದು ತನ್ನೋರ ಹತ್ರ ಮಾತ್ರ, ಹೀಗೆ ಅಪರಿಚಿತರ ಜೊತೆ ಅಲ್ಲ. ನಾವು ನಿಮ್ಗೆ ಅಪರಿಚಿತರ? ಮತ್ತಿನ್ನೇನು? ಬಾಬಾ, ನಮ್ಮಿಂದೇನೋ ತಪ್ಪಾಗಿದೆ.
ಅದಕ್ಕೆ ನೀವು ಹೀಗೆ ಮಾತಾಡ್ತಿದ್ರಿ. ನಮ್ಮಿಂದ ಅದೇನ್ ತಪ್ಪಾಗಿದೆ ಅಂತ ಹೇಳಿ. ಅವಮಾನ ಅವಮಾನ ಅವಮಾನ. ಅವಮಾನ ಯಾರಿಂದ? ಇನ್ನಾರಿಂದ? ನಿಮ್ಮಿಂದಾನೆ. ಏನೋ ನಮ್ಮಿಂದ ಸಾಧ್ಯನೇ ಇಲ್ಲ ಬಾಬಾ. ನಾವು ನಿಮ್ಮನ್ನ ಬರೀ ಆರಾಧಿಸ್ತಾ ಇಲ್ಲ, ಪೂಜಿಸ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ. ನಿಮ್ಮ ಮಾತು ನಿಜ ಆಗಿದ್ರೆ ಆ ಶಾಸ್ತ್ರಿನ ನಿಮ್ ಮನೆ ಕರ್ಸಿ ನನಗೆ ಯಾಕೆ ಅವಮಾನ ಮಾಡಿದ್ರಿ? ಕ್ಷಮಿಸಿ ಬಾಬಾ, ದಯವಿಟ್ಟು ಕ್ಷಮಿಸಿ. ನಮ್ಮಿಬ್ರು ಪಾಲಿಗೆ ನೀವು ನಮ್ಮ ತಂದೆ ತಾಯರಿಗಿಂತ ಮಿಗಿಲು. ಅದರಲ್ಲಿ ನಾವು ನಿಮಗೆ ಅವಮಾನ ಮಾಡ್ತೀವಿ ಅಂತೇಳಿ ನೀವು ಹೇಗೆ ಅಂದ್ಕೊಂಡ್ರಿ? ಇಷ್ಟಕ್ಕೂ ನಾವು ಆ ಬುಡ್ಬುಡ್ಕೆ ಶಾಸ್ತ್ರಿನ ತಾಂಬೂಲ ಕೊಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿರ್ಲಿಲ್ಲ ಬಾಬಾ. ನೀವು ಕರ್ಸಿಲ್ಲ ಅಂದ್ರೆ ನಿಮ್ಮ ತಾಯಿನೋ ಹೇಮನೋ ಕರ್ಸಿರ್ತಾರೆ. ಇನ್ನ ನಾಗಮಣಿ ಆಸೆ ನನಗಿಲ್ಲ. ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ನನ್ನ ದಾರಿ ನಾನು ನೋಡ್ಕೋತೀನಿ. ವಿಂಧ್ಯ ಪರ್ವತಕ್ಕೆ ಹೋಗಿ ಗುರುಗಳ ಜೊತೆ ತಪಸ್ ಮಾಡ್ಕೊಂಡಿರ್ತೀನಿ. ಬಾಬಾ, ಕಾಯೋರೆ ಮಾಯವಾಗಿ ಹೋದ್ರೆ ಯಾರ ಮುಂದೆ ಹೋಗಿ ನಾವು ನಮ್ಮನ್ನು ಕಾಪಾಡಪ್ಪ ಅಂತ ಕೇಳ್ಕೊಂಡು ನಿಂತ್ಕೋಬೇಕು? ನಾನ್ ನಿಮ್ಮನ್ನ ಕಾಯೋದು ಬೇಡ, ನೀವು ನಿಲ್ಲೋದು ಬೇಡ. ನಿಮ್ಮ ದಾರಿನ ನೀವು ನೋಡ್ಕೊಂಡು ಇಲ್ಲಿಂದ ಹೊರಟೋಗಿ. ಬಾಬಾ, ನಿಮ್ಮಿಂದಾಗಿ ನಮ್ಮಿಬ್ಬರಿಗೂ ಪುನರ್ಜನ್ಮ ಸಿಕ್ಕಿದೆ. ನೀವು ಈಗ ಸಹಾಯ ಮಾಡಲಿಲ್ಲ ಅಂತಂದ್ರೆ ನಮ್ಮಿಬ್ರು ಜೀವನ ನಿಮ್ಮ ಪಾದಕ್ಕೆ ಅರ್ಪಿಸ್ಬಿಡ್ತೀವಿ ನಾವು. ನಿಮ್ಮ ಗುರು ಭಕ್ತಿಗೆ ನನ್ನ ಮನಸ್ಸು ಕರಗ್ತಾ ಇದೆ. ನಿಮ್ಮ ಎಲ್ಲಾ ತಪ್ಪುಗಳನ್ನ ಕ್ಷಮಿಸಿದ್ದೀನಿ. ನಿಮ್ಮ ಬಾಯಿಂದ ಈ ಮಾತು ಬಂತಲ್ಲ ಬಾಬಾ, ಅದೇ ನಮಗೆ ಸಂತೋಷ. ಬಾಬಾ, ನಾಗಮಣಿಯನ್ನ ಪಡ್ಕೊಳ್ಳೋದಕ್ಕೆ ಇರೋ ದಾರಿಯಾದರೂ ಯಾವುದು ಈಗ? ನಾಗಮಣಿ ಅರ್ಜುನ್ ದೇಹದಲ್ಲಿರೋದ್ರಿಂದ ಅವನಿಂದ ನಾಗಮಣಿಯನ್ನ ಹೊರಗೆ ತೆಗೆಯೋದು ತುಂಬಾ ಕಷ್ಟ. ಅದಕ್ಕೆ ನಮ್ಮ ಸಹಾಯಕ್ಕೆ ನಿಲ್ಲೋದು ಅಂದ್ರೆ ಆ ಕಾನಿಷ್ಕ ಒಬ್ಬನೇ. ಅವನು ಹೇಗ್ ನಿಲ್ಲೋದಕ್ಕೆ ಸಾಧ್ಯ ಬಾಬಾ? ಆಗ್ಲೇ ಆ ಕಾನಿಷ್ಕ ಅರ್ಜುನ್ ಮುಂದೆ ಸೋತಿದ್ದಾನೆ. ಅವನ ಶಕ್ತಿಯ ಜೊತೆ ನನ್ನ ಶಕ್ತಿಯನ್ನ ದಾರೆ ಏರಿತೀನಿ. ಅವನು ಈ ಸಲ ಸಫಲ ಆಗೇ ಆಗ್ತಾನೆ. ನಂಬಿಸಿ ಬೆನ್ನಿಗೆ ಚೂರಿ ಇರಿಯೋರು ಈ ಭೂಮಿ ಮೇಲೆ ತುಂಬಾ ಜನ ಇದ್ದಾರೆ ಅಂತ ನಾನು ನನ್ನ ಲೋಕದಲ್ಲಿ ಕೇಳಿದ್ದೆ. ಆದ್ರೆ ಇವತ್ತು ಅದನ್ನ ಕಣ್ಣಾರೆ ನೋಡ್ಬಿಟ್ಟೆ. ನಿನ್ನನ್ನ ಹಾಗೆ ಬಿಟ್ರೆ ನನ್ನ ಲೋಕಕ್ಕೆ ನಾನೇ ಮೋಸ ಮಾಡ್ದಾಗೆ.